ಹಣ್ಣು ಈ ಥರ ಇಕ್ವಿಪ್ಮೆಂಟ್ಗಳಲ್ಲಿ ಕೊಯ್ಬೋದು. ಕೆಳಗೆ ಬೀಳಿದಂತೆ ಕಟ್ ಆ್ಯಂಡ್ ಹೋಲ್ಡ್ ಇಕ್ವಿಪ್ಮೆಂಟ್ಗಳು ಸಿಗ್ತದೆ ಮಾರುಕಟ್ಟೆಯಲ್ಲಿ, ಇದರಲ್ಲೂ ಈ ಹಣ್ಣನ್ನು ಕೊಯ್ಬೋದು. ಹಾಯ್ ಕೃಷಿ ಮಿತ್ರರೇ, ನಾನು GA ಕಲಂದರ್ GK ಎಕ್ಸೋಟಿಕ್ಸ್ ಮಂಗಳೂರು. ನಾನೊಂದು ವಿದೇಶಿ ಹಣ್ಣಿನ ಪರಿಚಯ ಮಾಡಲು ಬಂದಿರ್ತೇನೆ. ಇದು ಅಬಿಯು ಅಂತೇಳಿ ಫ್ರೂಟು. ಇದರ ನೇಟಿವ್ ಬಂದು ಸೌತ್ ಅಮೇರಿಕಾ ಮತ್ತು ಅಮೆಜಾನ್ ರೈನ್ ಫಾರೆಸ್ಟ್ಗಳು ಹಣ್ಣು ಅತಿಯಾಗಿ ಬೆಳೀತದೆ. ನಮ್ಮ ಸೌತ್ ಈಸ್ಟ್ ಏಷ್ಯಾದ ಕಂಟ್ರಿಗಳಾದ ವಿಯೆಟ್ನಾಂ, ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾಗಳಲ್ಲಿ ಇದನ್ನು ಅತಿಯಾಗಿ ಬೆಳೆಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಈ ಹಣ್ಣು ಆರಾಮವಾಗಿ ಬರುತ್ತದೆ. ಇದರ ಫ್ಯಾಮಿಲಿ ಬಂದು ಸಪೋಟೇಷಿಯಾ ಫ್ಯಾಮಿಲಿ. ಇದರ ಪೌಟೇರಿಯಾ, ಕೈಮಿಟೋ ಸ್ಪೇಸಿಸಿಗೆ ಸೇರಿದ ಹಣ್ಣು, ನಮ್ಮ ಚಿಕ್ಕು ಜಾತಿಗಂತ ಸೇರಿದಂಥ ಒಂದು ಹಣ್ಣು ಇದು. ಇದರ ರುಚಿ ಅಂತ ಕೇಳಿದರೆ ಒಳಗೆ ನಮ್ಮ ಎಳನೀರಿನ ಗಂಜಿ ಥರದ ರುಚಿ ಇರುತ್ತದೆ. ಅದಕ್ಕಿಂತ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಯಾವ ಥರ ರುಚಿ ಇರುತ್ತೆ ಆ ಥರ ಒಂಥರ ಉತ್ತಮ ಸುವಾಸನೆ, ಉತ್ತಮ ರುಚಿಯಾದ ಒಂದು ಹಣ್ಣು. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದರ ಹೆಲ್ತ್ ಬೆನಿಫಿಟ್ಗಳ ಬಗ್ಗೆ ಹೇಳೋದಾದರೆ ಇದರಲ್ಲಿ ಅತಿಯಾದ ವಿಟಮಿನ್ A, C, B3 ಮತ್ತು ಫೈಬರ್ಗಳು, ಆ್ಯಂಟಿ ಆಕ್ಸಿಡೆಂಟ್ ಇರುವ ಕಾರಣ ಈ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಬಹುದು. ವಿಟಮಿನ್ A ಇರುವ ಕಾರಣ ಕಣ್ಣಿಗೆ ಉತ್ತಮ. ವಿಟಮಿನ್ C ಇರುವ ಕಾರಣ ನಮ್ಮ ಇಮ್ಯುನ್ಯೂ ಸಿಸ್ಟಮನ್ನು ಜಾಸ್ತಿ ಡೆವಲಪ್ ಮಾಡ್ತದೆ. ವಿಟಮಿನ್ B3 ಅಥವಾ ನಿಯಾಸಿನ್ ಇರುವ ಕಾರಣ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಮತ್ತು ಫೈಬರ್ ಇರುವ ಕಾರಣ ಡೈಜೆಷನಿಗೆ ಒಳ್ಳೆಯದು. ಮತ್ತು ಹೊಟ್ಟೆಯನ್ನು ತಂಪಾಗಿಸಲು ಕೂಡ ಇದು ಉತ್ತಮವಾದ ಒಂದು ಹಣ್ಣು. ಯಾಕಂದರೆ ಇದರ ಸೈಡ್ ಎಫೆಕ್ಟ್ಗಳು ತುಂಬ ಕಡಿಮೆ. ನಾನು ರಿಪೋರ್ಟಲ್ಲಿ ನೋಡಿದಂಗೆ ಅಂಥ ಸೈಡ್ ಎಫೆಕ್ಟ್ಗಳು ಯಾವುದಿಲ್ಲ. ಸ್ವಲ್ಪ ತಂಪು ಅಂತ ಹೇಳೋದು ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ಗಳು ಈ ಹಣ್ಣಲ್ಲಿ ಕಾಣ್ತಾ ಇಲ್ಲ. ಮತ್ತು ಈ ಹಣ್ಣು ಕಮರ್ಷಿಯಲ್ ಆಗಿ ಬೆಳೆಸ್ಬೋದಾ ಅಂತ ಕೇಳಿದ್ರೆ ಆರಾಮವಾಗಿ ಬೆಳಿಬೋದು. ಯಾಕಂದರೆ ಇದರಲ್ಲಿ ಕೆಲವು ಋಣಾತ್ಮಕ ಅಂಶಗಳಿದೆ, ಅದನ್ನು ಮೊದಲು ವಿವರಿಸ್ತೇನೆ. ಏನಂದರೆ ಈ ಹಣ್ಣಿಗೆ ಸೆಲ್ಫ್ ಲೈಫ್ ಅಂದರೆ 5 days, 10 ದಿನದವರೆಗೆ ನಿಲ್ಲೋದಿದ್ರೂ ಹಣ್ಣು 5 ದಿವಸದ ನಂತರ ರುಚಿಯನ್ನು ಕಡಿಮೆ ಆಗ್ತಾ ಹೋಗ್ತದೆ, ರುಚಿ ಕಳ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಾರಣ ಇದನ್ನು 5 ದಿನದ ಒಳಗಡೆ ತಿನ್ನೋದು ಈ ಹಣ್ಣನ್ನು ಉತ್ತಮ. ಕೊಯ್ದಾಗ ಅತಿಯಾದ ರುಚಿ ಇರ್ತದೆ. ಮತ್ತು ಫ್ರಿಜ್ಜಲ್ಲಿ ಇಟ್ಟು ತಿನ್ನುವಾಗ ಇನ್ನೊಂದು ಥರ ಬೇರೆ ರುಚಿ ಇರ್ತದೆ. ಅದು ಒಂಥರ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಫ್ರೂಟದ ಇನ್ನೊಂದು ಋಣಾತ್ಮಕ ಅಂಶ ಏನಂತ ಹೇಳಿದ್ರೆ, ಇದಕ್ಕೊಂದು ಸಣ್ಣ ಗಾಯ ಆದರೂ ಅದರಲ್ಲಿರುವ ರಾಸಾಯನಿಕ ಪ್ರಕ್ರಿಯೆಯಿಂದಾಗಿ ಗಾಯಗಳು ದೊಡ್ಡದಾಗ್ತಾ ಹೋಗಿ ಇಲ್ಲಿ ಹಣ್ಣುಗಳು ಕಪ್ಪಾಗುವಂಥ ಪರಿಸ್ಥಿತಿ ಬರ್ತದೆ. ಆದ ಕಾರಣ ಹಣ್ಣು ಕೊಯ್ಯುವಾಗ ಈಗ ಆಧುನಿಕ ಎಕ್ವಿಪ್ಮೆಂಟ್ಗಳು ಅಥವಾ ಕೈಗಳಿಂದ ಹಣ್ಣನ್ನು ನೀಟಾಗಿ ಕೊಯ್ದು ನೆಲದಲ್ಲಿ ಇಡದೆ ಯಾವುದೇ ಫೋಮ್ ಪ್ಯಾಕಿಂಗ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡೋದು ಉತ್ತಮ ಅನಿಸಿಕೆ. ಮತ್ತು ನಮ್ಮ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರು ಈ ಹಣ್ಣನ್ನು, ರಸ್ತೆ ಬದಿಯಲ್ಲಿರೋ ಕೃಷಿಕರು ಈ ಹಣ್ಣನ್ನು ಬೆಳೆದು ರಸ್ತೆಯಲ್ಲಿ ಮಾರಾಟಕ್ಕಿಟ್ಟರೆ ಇದರ ಆಕರ್ಷಣೀಯ ಬಣ್ಣಕ್ಕೆ ಜನರು ಮನಸೋತು ಬಹುಶಃ ಎಲ್ಲರೂ ನಿಲ್ಲಿಸಿ ಹಣ್ಣಿನ ಬಗ್ಗೆ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಮತ್ತು ಇದರ ರುಚಿಗೆ ಮನಸೋತು ಖಂಡಿತ ಹಣ್ಣನ್ನು ಬೈ ಮಾಡ್ತಾರೆ. ನಾನು ಕೇರಳದಲ್ಲಿ ಸೌತ್ ಕೇರಳಕ್ಕೆಲ್ಲ ಟ್ರಾವೆಲ್ ಹೋದಾಗ ಅಲ್ಲಿ ರಸ್ತೆ ಬದಿಯಲ್ಲಿ ಮಾರೋದು ನೋಡಿದ್ದೇನೆ. ಪರ್ ಕೆಜಿಗೆ 300, 400 ಈ ಥರ ರೇಟಿಗೆ ಈ ಹಣ್ಣನ್ನು ಮಾರ್ತಾ ಇದ್ದಾರೆ. ಮತ್ತು ಈ ಹಣ್ಣನ್ನು ಎಲ್ಲರ ಮನೆಯಲ್ಲೂ ಬೆಳೆಸಬಹುದಾದ ಒಂದು ಹಣ್ಣು. ಯಾಕಂದರೆ ಇದು ಈಸಿಯಾಗಿ ಬರುವ ಹಣ್ಣು. ಇದಕ್ಕೆ ಜಾಸ್ತಿ ಮೇಂಟೆನೆನ್ಸ್ಗಳಿಲ್ಲ, ರೋಗಗಳಿಲ್ಲ. ಮತ್ತು ಬುಡದಲ್ಲಿ ಒಂದು ನೀರು ಇರಬಾರ್ದು, ಕೆಲವೊಮ್ಮೆ ಫಂಗಸ್ಗಳು ಬರ್ತದೆ. ಆದ ಕಾರಣ ಅದನ್ನು ಬೆಳೆಸಲಿಕ್ಕೆ ತುಂಬ ಆರೈಕೆಗಳೇನು ಅಗತ್ಯ ಇಲ್ಲ. ಮಾಮೂಲಿ ನ್ಯೂಟ್ರಿಷನ್ ಕೊಟ್ಟರು ಈ ಹಣ್ಣು ಆರಾಮಾಗಿ ಬರ್ತದೆ. ಯಾಕಂದರೆ ನಮ್ಮ ಈ ಮರದ್ದು ನಮ್ಮ ಪ್ರಥಮ ಬೆಳೆ. ಇದರಲ್ಲೇ ಇಷ್ಟು ಹಣ್ಣು ಈಗ ಬಂದಿದೆ. ಅದು ಬೆಳೀತಾ ಹೋಗೋ ತುಂಬ ಹಣ್ಣುಗಳು ಬರ್ತವೆ. ನಮ್ಮೆಲ್ಲ ತೋಟದಲ್ಲಿರೋ ಮರಗಳಲ್ಲಿ ಕ್ವಿಂಟಲ್ ಗಟ್ಟಲೆ ಹಣ್ಣು ಬರ್ತಾ ಇದೆ. ಈಗ ಅದು ಹಣ್ಣು ಬೆಳೆದಿರೋ ಕಾರಣ ನಾನು ಈ ವಿಡಿಯೋದಲ್ಲಿ ತೋರಿಸೋದಿಲ್ಲ, ಮುಂಬರುವ ವಿಡಿಯೋದಲ್ಲಿ ತೋರಿಸಲು ಖಂಡಿತ ಪ್ರಯತ್ನಿಸ್ತೇನೆ. ಮತ್ತು ಈ ಹಣ್ಣನ್ನು ಕಟ್ ಮಾಡಿದಾಗ ಯಾವ ರೂಪ ಇರ್ತದೆ, ತಿರುಳಿ ಯಾವ ರೂಪ ಇರ್ತದೆ ಅಂತೇಳಿ ನಿಮಗೆ ತೋರಿಸ್ತೇನೆ. ಇದರ ಬೀಜದ ಅಗತ್ಯ ಇರುವವರು ಈ ಹಣ್ಣನ್ನು ಡೈರೆಕ್ಟ್ ಕಟ್ ಮಾಡದಿರೋದು ಒಳ್ಳೆಯದು. ಯಾಕಂದರೆ ಈ ಥರ ಕತ್ತಿಯನ್ನು ಈ ಥರ ತೆಗೆದು ಸ್ವಲ್ಪ ಟ್ವಿಸ್ಟ್ ಮಾಡಿ ಈಗ ಓಪನ್ ಮಾಡಿದರೆ ಹಣ್ಣು ಓಪನ್ ಆಗ್ತದೆ. ಆಮೇಲೆ ಈ ಹಣ್ಣನ್ನು ತಿನ್ನೋ ರೂಪ ಏನು ಅಂದರೆ, ಈಗ ಫ್ರಿಜ್ಜಲ್ಲಿಟ್ಟು ಕಟ್ ಮಾಡಿ ತಿಂದರೆ ಸ್ವಲ್ಪ ಉತ್ತಮ ರುಚಿ ಇರ್ತದೆ. ಈಗ ಕೂಡ ತಿನ್ನಲಿಕ್ಕೆ ಫ್ರೆಶ್ ಒಂಥರ ರುಚಿಗೆ ಯಾರಿಗೆ ಯಾವ ಥರ ಇಷ್ಟ ಆಗ್ತಾ ಆವಾಗ ತಿನ್ಬೋದು. ಇದನ್ನು ಸ್ಪೂನಲ್ಲಿ ಈ ಥರ ಸ್ಕೂಪ್ ಮಾಡಿ ಹಣ್ಣನ್ನು ತಿನ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಹಣ್ಣಿನ ಇನ್ನೊಂದು ವಿಶೇಷತೆ ಏನಂದರೆ, ಇದು ಮಕ್ಕಳು ಇಷ್ಟಪಡುವ ಹಣ್ಣಾದ ಕಾರಣ ಇದನ್ನು ಧೈರ್ಯದಿಂದಲ ಎಲ್ಲ ಮನೆಯಲ್ಲಿ ಬೆಳೆಸೋದು ಒಳ್ಳೆಯದು ಅಂತ ಹೇಳಿದ್ರೆ, ಮಕ್ಕಳು ಹೊರಗಡೆ ಫಾಸ್ಟ್ ಫುಡ್ಗಳು, ಜಂಕ್ ಫುಡ್ ತಿನ್ನೋದಕ್ಕಿಂತ ಕೆಮಿಕಲ್ ಯುಕ್ತ ಹಣ್ಣುಗಳು ತಿನ್ನೋದು ನಮ್ಮಲ್ಲಿರೋ ಆರ್ಗ್ಯಾನಿಕ್ ಹಣ್ಣುಗಳನ್ನು ತಿನ್ನಿಸಲು ಉತ್ತಮ ಅಂತ. ಇದರಲ್ಲಿ ಹಲವು ತಳಿಗಳಿದೆ. ಜೈಂಟ್ ಅಬಿಯು, ನಾರ್ಮಲ್ ಅಬಿಯು, ನಿಪ್ಪಲ್ ಅಬಿಯು. ಯಾವುದೇ ತಳಿಗಳು ಹಾಕಿದರೂ ಉತ್ತಮವಾದ ಹಣ್ಣೇ ಬರ್ತದೆ, ಅತಿಯಾದ ಬೆಳೆ ಬರ್ತದೆ. ಈಗ ಜೈಂಟ್ ಅಬಿಯಲ್ಲಿ ಸ್ವಲ್ಪ ಹಣ್ಣಿನ ಸಂಖ್ಯೆ ಕಡಿಮೆ ಇರ್ತದೆ, ಹಣ್ಣಿನ ಭಾರ ಜಾಸ್ತಿ ಇರೋ ಕಾರಣ ಹಣ್ಣಿನ ಸಂಖ್ಯೆ ಜಾಸ್ತಿ ಇಡುವಂಗಿಲ್ಲ. ಮತ್ತು ನಾರ್ಮಲ್ ಅಬಿಯುಗಳು ಸ್ವಲ್ಪ ಜಾಸ್ತಿ ಕಾಯಿ ಹಿಡಿತದೆ. ಎರಡರಲ್ಲೂ ಕ್ರಾಪ್ ಆಲ್ಮೋಸ್ಟ್ ನಾವು ಕಿಲೋ ಗಟ್ಟದಲ್ಲಿ ಲೆಕ್ಕ ಹಾಕಿದರೆ ನಾರ್ಮಲ್ ಆಗಿ ಎಲ್ಲ ಹಣ್ಣಿನ ಥರ ಬರ್ತದೆ ಇದು. ಯಾಕಂದರೆ ಒಂದರಲ್ಲಿ ಕಡಿಮೆ ಜಾಸ್ತಿಯಿಂದ ಬರೋದಿಲ್ಲ, ಈಸಿಯಾಗಿ ಬರ್ತದೆ. ಇನ್ನೊಂದು ಪಕ್ಕಾ ಜೈಂಟ್ ಅಬಿಯು ಅಂತೇಳಿ ಅದರ ಗಿಡ ತಂದರೆ ಜೈಂಟ್ ಅಬಿಯು ಅಂತ ಆಗಬೇಕು ಅಂತೇಳಿ ಏನಿಲ್ಲ. ಯಾಕಂದರೆ ಪರಸ್ಪರ ಕ್ರಾಸ್ ಪಾಲಿನೇಷನ್ ಆಗಿರೋ ಕಾರಣ, ಇದು ಬೀಜದಿಂದ ಮಾಡೋ ಗಿಡಗಳಾದ ಕಾರಣ ಕೆಲವೊಮ್ಮೆ ಇದರಲ್ಲಿ ಗುಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ಯಾವುದಿದ್ರೂ ಕೃಷಿಕರು ಇದರ ಬಗ್ಗೆ ಗಮನ ಹರಿಸಿ ವ್ಯಾವಹಾರಿಕವಾಗಿ ಇದರ ಬಗ್ಗೆ ಸಾಧಕ ಬಾಧಗಳನ್ನ ಅರಿತು ಕೃಷಿಯನ್ನು ಮಾಡಿದ ಉತ್ತಮ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು.